Hello dear students, welcome to online class. So yesterday already discussed about some concepts of the differentiation. Today I am going to start in first topic of in second PU differentiation, that is chain rule. Chain rule. Chain rule. or a composite function. Composite function. So otherwise function of function ಯಾವ ರೀತಿ ಬೇಕಾದ್ರೆ ಕರೀತಾರೆ. Okay, so dear students, yesterday already ಕೆಲವೆಲ್ಲ ಟಾಪಿಕ್ ನಿಮ್ಗೆ ಹೇಳಿದ್ದೀನಿ. So a differentiation of sin x, cos x, some standard derivatives and some types of differentiation, rules of differentiation. So up to quotient rule, constant function, constant, sum rule, difference rule, product rule and quotient rule. So after quotient rule, next rule is chain rule. ಇದೇ ನಿಮಗೆ ಸೆಕೆಂಡ್ PUC ಕಂಟಿನ್ಯೂ ಆಗ್ತದೆ. ಈಗ ವಾಟ್ ಈಸ್ ಮೀನ್ಡ್ ಬೈ ಚೈನ್ ರೂಲ್? ವಾಟ್ ಈಸ್ ಮೀನ್ಡ್ ಬೈ ಕಾಂಪೋಸಿಟ್ ಫಂಕ್ಷನ್? ಚೈನ್ ರೂಲ್ ಅಂದ್ರೇನು, ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಕಾಂಪೋಸಿಟ್ ಫಂಕ್ಷನ್ಸ್ ಅಂತಂದ್ರೆ ಕೆಲವು ಫಂಕ್ಷನ್ ಒಳಗಡೆ ಕೆಲವು ಫಂಕ್ಷನ್ಸ್ ಇರ್ತಕ್ಕಂಥದ್ದು. ನೆನ್ನೆ ಹೇಳಿದ್ದೀನಿ ನಿಮಗೆ ಕಾಂಪೋಸಿಟ್ ಕಾಲೇಜ್ ಅಂತಂದ್ರೆ ಏನು, ಅಂದ್ರೆ ಕಾಲೇಜ್ ಒಳಗಡೆ ಹೈಸ್ಕೂಲ್ ಇರ್ತಕ್ಕಂಥದ್ದು ಕಾಂಪೋಸಿಟ್ ಕಾಲೇಜ್ ಅಂತ ಕರಿತೀವೋ. ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ ಅಂತಂದ್ರೆ ಫಂಕ್ಷನ್ ಆಫ್ ಎ ಫಂಕ್ಷನ್, ಫಂಕ್ಷನ್ ಒಳಗೆ ಫಂಕ್ಷನ್ ಇರೋದು. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಅದು ಹೇಗೆ ಅಂತ ನೀವು ಇದು ನೋಡಿ. ಚೈನ್ ರೂಲ್, ಚೈನ್ ಅಂತಂದ್ರೆ ಒಂದು ಲಿಂಕ್ ಇರ್ತದೆ, ಅದನ್ನ ನಾವು ಚೈನ್ ರೂಲ್ ಅಂತ ಕರಿತೀವಿ ಅಥವಾ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಹಿಯರ್, ಸೊ ಫಸ್ಟ್ y is a function of u. Y is a function of u. Y and u are two functions. Y is a function of u by ಅಥವಾ then ಇದೇಂತ ಬರ್ಕೋಬಹುದು ಅಂದ್ರೆ y is equal to f of u. f of u ಅಂತ ಬರೆಯಬಹುದು. y is equal to f of u. y is a function of u by y is equal to f of u. So and ನೋಡಿ ನಾವು ತೋರಿಸ್ತೀನಿ, u is a function of x. ಇದನ್ನ ಬೇಕಾದ್ರೆ ನೀವು u is a function of x, u is equal to g of x ಅಂತ ಬರೆಯಬಹುದು. g of x. Then y is equal to f of g of x. It is called a composite function. Or function of a function. Function of a function. Chain ಅಂತಂದ್ರೆ ಲಿಂಕ್ ಅಂತ, ಲಿಂಕ್ ರೂಲ್. ಇದು ಈ ಫಂಕ್ಷನ್ಗೆ ಲಿಂಕ್ ಇರೋದು. ಇದನ್ನ ನಾವು dy by dx ಬರೀಬೇಕು ಅಂತಂದ್ರೆ dy by dx is equal to dy divided by du into du divided by dx ಅಂತ ಬರೀತೀವಿ. ನೋಡಿ du ಕ್ಯಾನ್ಸಲ್ ಆಗಿ ಉಳಿಯೋದೇ du by dx. ಸೊ ಇದೇನಂದ್ರೆ y is a function of u, ಇದು u is a function of x. ಸೊ ದಿಸ್ is main important on theorem. ಇದೇ ಒಂದು ಥಿಯರಮ್. ಓಕೆ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದೇ ರೀತಿ y is a function of dy by dx, y is a function of x. ಇನ್ನೊಂದು ಬರೀ ತೋರಿಸ್ತೀನಿ ನಿಮಗೆ. dy by dx is equal to y is a function of u. y is a function of u into u is a function of v. u is a function of v. v is a function of x. v is a function of x. ನೋಡಿ du u ಅಲ್ಲ, ಇದು u, ಇದು du cancel, dv cancel, dy by dx can be written as like this. ಇಲ್ಲೇನಾಗುತ್ತೆ, ಫಂಕ್ಷನ್ ಆಫ್ ಎ ಫಂಕ್ಷನ್, ಇಲ್ಲಿ ಫಂಕ್ಷನ್ ಆಫ್ ಎ ಫಂಕ್ಷನ್ ಆಫ್ ಎ ಫಂಕ್ಷನ್. ಇದಕ್ಕೊಂದು ಎಕ್ಸಾಂಪಲ್ ತೋರಿಸಿ ನೋಡಿ. ಇದಕ್ಕೆ y is equal to sin of log x, ಫಂಕ್ಷನ್ ಆಫ್ ಎ ಫಂಕ್ಷನ್. ಇಲ್ಲೊಂದು ತೋರಿಸ್ತೀನಿ ನೋಡಿ ನಿಮಗೆ. y is equal to sin of log e to the power of x. log e to the power of x, function of a function of a function. ಇದಕ್ಕಿದು ಎಕ್ಸಾಂಪಲ್, ಇದಕ್ಕಿದು ಎಕ್ಸಾಂಪಲ್.
ಇಲ್ಲೇ ನಿಮ್ಗೇನು ಸ್ಟೇಟ್ಮೆಂಟ್ ಏನು ಬೇಕಾಗಿಲ್ಲ, ಈ ರೂಲ್ಸ್ ತಿಳ್ಕೊಂಡ್ರೆ ಸಾಕು. ಓಕೆ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಚೈನ್ ರೂಲ್ ಅಥವಾ ಕಾಂಪೋಸಿಟ್ ಫಂಕ್ಷನ್ ಅಥವಾ ಫಂಕ್ಷನ್ ಆಫ್ ಎ ಫಂಕ್ಷನ್ ಆಫ್ ಎ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಇಷ್ಟು ನೀವು ನೋಡ್ಕೊತು ಅಂದ್ರೆ ಸಾಕು, ಏನು ಬೇಕಾಗಿಲ್ಲ. ಈಗ ಇದ್ರ ಮೇಲೆ ಬೇಕು ಅಂದ್ರೆ ಇದನ್ನು ಬರ್ಕೊಳ್ಳಿ, ನೀವು ಏನು ಬೇಕಾಗಿಲ್ಲ. ಬೇಕಾದ್ರೆ ನೋಡೋಣ ನಿಮ್ಮ ಕಾಲೇಜ್ ಬೇಕಾದ್ರೆ ಇನ್ನೊಂದ್ಸಲ ಏನಾದ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಿತ್ತು ಅಂದರೆ, ಆ ಥರ ಕೇಸಸ್ ಬತ್ತು ಅಂದರೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಅಲ್ಲಿ ಬರ್ಸ್ತೀವಿ. ಜಸ್ಟ್ ನೀವು ತಿಳ್ಕೊಳ್ಳಿ ಸಾಕು. ಓಕೆ, ಸೊ ಇದ್ರ ಮೇಲೆ ನಾವು ಪ್ರಾಬ್ಲಮ್ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ತೆಗೀರಿ ಎಲ್ಲ, ಎಕ್ಸಸೈಸ್. ಸೊ ದಟ್ ಈಸ್ ಎಕ್ಸಸೈಸ್ ಎಷ್ಟೊಂದು ನೋಡಿ. ಮೊದಲನೇ ಪ್ರಾಬ್ಲಮ್ ಎಕ್ಸಸೈಸ್ 5.2 ಇರ್ಬೋದು, ಅದು ನೋಡಿ. ಇದು ಸ್ವಲ್ಪ ಸಿಂಪಲ್ ಆಗಿ ಬರ್ಕೊಬೇಡಿ. ರೈಟ್ ದಿಸ್, ಇದನ್ನು ಬರೀರಿ ಅದನ್ನು ಬರೀರಿ ಸುಮ್ಮನೆ. Okay, next in exercise 5.2, first problem, y is equal to sin of x plus 5. ನೋಡಿ ಒಂದ್ಸಲ ಚೆಕ್ ಮಾಡಿ, ಎಲ್ಲ ಟೆಕ್ಸ್ಟ್ ಬುಕ್ಸ್ ತೆಗೆದುಕೊಳ್ಳಿ. ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸೊ ಪ್ರಾಬ್ಲಮ್ ನಂಬರ್ 1 in exercise 5.2, y is equal to sin of x square plus 5 ಅಂತ ಇದೆ. sin of x square plus 5. ಇಲ್ಲಿ y is equal to ಅಂತ ತೆಗೆದುಕೊಳ್ಳಿ, ಯಾಕೆಂದ್ರೆ ಅವ್ರು ಏನಂತ ಕೇಳ್ತಾರೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಫ್ ದಿ ಫಾಲೋಯಿಂಗ್ ಅಂತಾರೆ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ನೀವು y is equal to ಅಂತ ತೆಗೆದುಕೊಳ್ಳಿ. ಎಲ್ಲ ಫಸ್ಟ್ PUC ಮಾಡಿದಿರಿ ಪ್ರಾಬ್ಲಮ್ಸ್ಗಳನ್ನ. y is equal to ಕೆಲವು ಟೈಮ್ ಏನು ಮಾಡ್ತಾರೆ, ಡಿಫ್ರೆನ್ಶಿಯೇಟ್ ಅಂತ ಕೊಡ್ತಾರೆ, y is equal to ಅಂತ ಅವರೇ ಕೊಟ್ಬಿಡ್ತಾರೆ. ದಟ್ ಈಸ್ ಅಂಡರ್ಸ್ಟುಡ್. y is equal to sin of x square plus 5. ನೋಡಿ y is equal to, ನೋಡಿ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್, ನೋಡಿ ನೀವು ಹೆಂಗ್ ನೋಡ್ಕೋಬೇಕು ಅಂದ್ರೆ ಎಲ್ಲರೂ ಒಂದು ಪೆನ್ಸಿಲ್ ತೆಗೆದುಕೊಳ್ಳಿ. ಫಸ್ಟ್ ನೀವು ಒಂದು ವೈಟ್ ಪೇಜ್ ಮೇಲೆ ಬರ್ಕೊಂಡಾದ್ಮೇಲೆ ಈಗ ಯಾವ ಫಾರ್ಮಲ್ಲಿ ಇದೆ ನೋಡ್ಬೇಕು. ನಿನ್ನೆ ನಿಮ್ಗೆ ಹೇಳಿದೆ ಇನ್ನ ಒಂದು, ಈಗ 2x plus 3 ಹೋಲ್ ಸ್ಕ್ವೇರ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂದ್ರೆ ನೀವೇನು ಮಾಡ್ತೀರಿ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a plus b ಹೋಲ್ ಸ್ಕ್ವೇರ್. ಇಯರ್ a is equal to 2x, b is equal to 3. ಇದನ್ನ ಏನು ಮಾಡ್ತೀರಿ, ಎಕ್ಸ್ಪ್ಯಾಂಡ್ ಮಾಡ್ತೀರಿ, ಹೌದಲ್ಲ. ಸೊ ದೆನ್ y is equal to sin of x square plus 5 ಬಂದಾಗ ನೀವು ಸ್ಟ್ಯಾಂಡರ್ಡ್ ಡೆರಿವೇಟಿವ್ ನೋಡಿಸ್ಬೇಕು. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ sin x. ಇಲ್ಲಿ x ಬರ್ಕೊಳ್ಳಿಬೇಕ್ರಿ. ನೋಡಿ ನೀವು ಒಂದು ವೈಟ್ ಶೀಟ್ ತೆಗೆದುಕೊಳ್ಳಿ, ವೈಟ್ ಶೀಟ್ ತೆಗೆದುಕೊಂಡು ಇದನ್ನ ಬರ್ದಾದ್ಮೇಲೆ ಈ ಥರ ಪೆನ್ಸಿಲ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ x ಅಂತ ಟ್ರೀಟ್ ಮಾಡಿ. ಏನಂದ್ರೆ ಟ್ರೀಟ್ ಮಾಡ್ತೀರಿ, x. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ sin x ಅಂತ ಇದು ಮಾಡಿ. ವಾಟ್ ಇಸ್ ದ ಡಿಫ್ರೆನ್ಶಿಯೇಷನ್ ಆಫ್ sin x? sin x ಡಿಫ್ರೆನ್ಶಿಯೇಷನ್ ಏನು, cos x. ಇಲ್ಲಿ ಬರೆಯೋಣ ಈಗ, ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ನೀವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇದನ್ನ ನೀಟಾಗಿ ನೀವು ಬರೀಬೇಕು ಅಂತಂದ್ರೆ ನಾನು ಇದೇ ರೀತಿ ಬರೀತಾರೆ, ನೀವು ಕರೆಕ್ಟಾಗಿ ನೀಟಾಗಿ ಬರ್ಕೊಳ್ಳಿ. ಡಿಫ್ರೆನ್ಶಿಯೇಟ್ DIFF ವಿತ್ ರೆಸ್ಪೆಕ್ಟ್ ಟು x. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ y ಡಿಫ್ರೆನ್ಶಿಯೇಷನ್ dy by dx is equal to, ನೋಡಿ this is in the form of a sin x. sin x differentiation cos x. ನೋಡಿ ಇಲ್ಲಿ ನಾನು ಬರ್ತೀನಿ, cos x. x ಅಂದ್ರೆ ಏನಿದೆ ಇಲ್ಲಿ, what is the place of in x? x ಅಂತ ಟ್ರೀಟ್ ಮಾಡಿದೀವಿ ನಾವು ಇಲ್ಲಿ, x square plus 5 into, ನೋಡಿ ಇಲ್ಲಿ d by dx of, ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಬೇಕು. ಯಾವ್ದನ್ನ ಅಂದ್ರೆ which one already here treated as x, you write that one, x square plus 5 ಅಂತ ಬರ್ಕೋಬೇಕು. ನೋಡಿ ಇದೇ ಇಂಪಾರ್ಟೆಂಟ್. ಓಕೆ, ಇದೇನಂತ ಅಂದ್ರೆ sin x ಡಿಫರೆನ್ಶಿಯೇಷನ್ cos x. x ಅಂದ್ರೆ ಯಾವುದು ನೀವು ಟ್ರೀಟ್ ಮಾಡ್ಕೊಂಡಿರ್ತೀರ, ದಟ್ ಈಸ್ x. ಆ x ನ ಪುನಃ ಇನ್ನೊಂದ್ಸಲ ಡಿಫರೆನ್ಶಿಯೇಟ್ ಮಾಡಬೇಕು. ಇದೇ ಫಂಕ್ಷನ್ ಆಫ್ ಎ ಫಂಕ್ಷನ್. ಏನ್ ಬರ್ತದೆ ನಿಮಗೆ, cos of x square plus 5. ಡಿಫರೆನ್ಶಿಯೇಷನ್ ಆಫ್ x square is what, 2x. ಇದನ್ನ ಸಪರೇಟ್ ಮಾಡಿ, ಇದು ಸಮ್ ರೂಲ್ ಬಂತು, ನೀವು ಫಸ್ಟ್ PUC ಕಲ್ತಿದ್ರ. ಸಮ್ ರೂಲ್, ಡಿಫರೆನ್ಶಿಯೇಷನ್ ಆಫ್ x square ವಿತ್ ರೆಸ್ಪೆಕ್ಟ್ ಟು x square 2x. ಡಿಫರೆನ್ಶಿಯೇಷನ್ ಆಫ್ 5 ಕಾನ್ಸ್ಟೆಂಟ್ ಅಂದ್ರೆ 0. 2x plus 0 2x into this 2x into cos of x square plus 5. This is result, 2x into cos of x square plus 5. ಓಕೆ, ನೋಡಿ ಇನ್ನೊಂದು ಟೆಕ್ಸ್ಟ್ ಬುಕ್ ಬೇಡ, ಇನ್ನೊಂದು ಈಸಿಯಾಗಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು ಟೆಕ್ಸ್ಟ್ ಬುಕ್ಸ್ ಪ್ರಾಬ್ಲಮ್. ನೋಡಿ ಇಲ್ಲಿ y is equal to
log sin x ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆಗ ನೀವೇನು ಮಾಡಬೇಕು, ಇದನ್ನ ರೌಂಡ್ ಅಪ್ ಮಾಡ್ಕೋಬೇಕು. ರೌಂಡ್ ಅಪ್ ಅಂತ ನೀವು ಪ್ರಾಕ್ಟೀಸ್ ಆಗೋವರೆಗೆ ಆಮೇಲೆ ಬಿಟ್ಬಿಡ್ಬೇಕು. ನಾನು ಈ ರೌಂಡ್ ಅಪ್ ಮಾಡಿದ್ದೀನಿ, ನೆಕ್ಸ್ಟ್ ಏನು ಮಾಡ್ಬೇಕು, ಇದು ರಬ್ ಮಾಡ್ಬಿಡ್ಬೇಕು. ಇದನ್ನ ಈ ಥರ ರಬ್ ಮಾಡ್ಬಿಡ್ಬೇಕು. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಮಾಡ್ತೀವಿ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಲಾಗ್ ಎಕ್ಸ್. ಈ ಥರ ರೌಂಡ್ ಮಾಡ್ಕೊಳ್ಳಿ, ಪೆನ್ಸಿಲ್ ರೌಂಡ್ ಮಾಡ್ಕೊಳ್ಳಿ. ಇದು ಯಾವ ಟ್ರೀಟೆಡ್ ಆಸ್ ಎಕ್ಸ್, ಲಾಗ್ ಎಕ್ಸ್, ಲಾಗ್ ಎಕ್ಸ್. ವೈ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್. ವೈ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂದಮೇಲೆ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, 1/x. ಎಕ್ಸ್ ನಾವು ಏನಂತ ಟ್ರೀಟ್ ಮಾಡ್ಕೊಂಡಿದ್ದೀವಿ, ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಸೈನ್ ಎಕ್ಸ್. ನೀವೇನು ಮಾಡ್ತೀರಾ ಅಂದರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿತಾರೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y ಡಿಫ್ರೆನ್ಸಿಯೇಷನ್ dy by dx that is equal to log x. log x ಅಂದ್ರೆ 1/x. log x ಡಿಫ್ರೆನ್ಸಿಯೇಷನ್ 1/x. x ಅಂತಂದ್ರೆ ಏನಾಗುತ್ತೆ ಇಲ್ಲಿ, sin x. 1 divided by sin x into d by dx of x ಅಂತ ಟ್ರೀಟ್ ಮಾಡ್ಕೊಂಡಿದ್ರಿ, x ಅಂತ ಟ್ರೀಟ್ ಮಾಡಿದ್ರಿ, sin x. ಇದು ಬರ್ಬಿಡ್ಬೇಕು ಇನ್ನ, d by dx of sin x. ಇದು ಸ್ವಲ್ಪ ಪ್ರಾಕ್ಟೀಸ್ ಆಗೋರಿಗೆ ಆಮೇಲೆ ಡೈರೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಹಾಗೇನು ಬರ್ತಾ ನೋಡೋಣ ಇಲ್ಲಿ, dy by dx is equal to 1 divided by sin x. Differentiation of sin x, cos x. Differentiation of sin x, cos x. So dy by dx is equal to cos x into 1, cos x. Cos x by sin x, cot x. This is differentiation of log sin x. Okay? So ಇದು ತುಂಬಾ ಇಂಪಾರ್ಟೆಂಟ್ ಇದು ಫಾರ್ಮುಲಾ, log sin x. So log sin x differentiation cot x ಈ ರೀತಿ. ಓಕೆ, ರೈಟ್ ಆನ್ ದಿಸ್. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಸ್ಗಿಂತ ಇದೇ ಥರ ಕೆಲವೆಲ್ಲ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ಸ್ ಅವನೇ ಮಾಡಿಸ್ತೀನಿ. ಈಗ ನೋಡಿ, ಇನ್ನು ನಾನೇ ಓನಾಗಿ ಬರ್ತೀನಿ. Next problem, y is equal to sin of e to the power of x. Y is equal to sin of e to the power of x. Y is equal to sin of e to the power of x. So, ಇದನ್ನ differentiate with respect to x. Differentiate with respect to x. Y differentiation dy by dx is equal to, ನೋಡಿ ಇಲ್ಲಿ, this is in the form of a sin x. x ಯಾವ್ದನ್ನ ನಾವು ಟ್ರೀಟ್ ಮಾಡಿದೀವಿ ಇಲ್ಲಿ, e to the power of x. e to the power of x ಪುನಃ ಡಿಫ್ರೆನ್ಶಿಯೇಟ್ ಮಾಡಬೇಕಾಗ್ತದ. ಓಕೆ, sin x ಡಿಫ್ರೆನ್ಶಿಯೇಷನ್ ಏನು, cos x. cos in the x differentiation, sorry, in the place of x is equal to what, e to the power of x, cos x. Next, d by dx of rules. d by dx of ಯಾವ ತಗೊಂಡಿದ್ದೀರಿ, x ನ ನೀವು e to the power of x, e to the power of x ಅಂತ ಮಾಡಿ. ಅಲ್ಲಿಗೆ ಏನು ಬರ್ತದ, cos of e to the power of x, differentiation of e to the power of x, e to the power of x. This is the result. ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಒಂದು ಪ್ರಾಬ್ಲಮ್ನ 3 ಟೈಮ್ಸ್ ಬರೀಬೇಕು, ಆವಾಗ ನಿಮಗೆ ಬರ್ತದೆ. ಏನೂ ಬರಲಿಲ್ಲ, ಬರೀ ವಿಡಿಯೋ ನೋಡ್ಕೊಂಡು ಕೂತ್ಕೊತೀನಿ ಅಂತಂದರೆ ಬರಲ್ಲ. ಓಕೆನಾ? ಸೊ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಒಂದು ಪೆನ್ಸಿಲಲ್ಲಿ ತಗೊಂಡು ರೌಂಡ್ ಅಪ್ ಮಾಡ್ಕೊಂಡು ಒಂದು 2 ಟೈಮ್ಸ್ ಬರೀಬೇಕು. ಇನ್ನೂ ಒಂದು ಪ್ರಾಬ್ಲಮ್ಸ್ನ ನಾನೇ ಓನ್ ಆಗಿ ನಿಮಗೆ ತೋರಿಸ್ತೀನಿ ನೋಡಿ. y is equal to e to the power of tan x. y is equal to e to the power of tan x. y is equal to e to the power of tan x. ನೋಡಿ ಇಲ್ಲಿ, this is in the form of a standard derivative. ಯಾವುದು ಯಾವ ಫಾರ್ಮ್ ಅಲ್ಲಿ ಇದೆ, e to the power of x. ಇದು ಯಾವ ಫಾರ್ಮ್ ಅಲ್ಲಿ ಇದೆ, x ಅದೇ, x ಈ ತರ ಮಾಡ್ಕೊಬೇಕು x ಅಂತ. ಈಗ y is equal to e to the power of x ಡಿಫರೆನ್ಷಿಯೇಷನ್ ಏನು, e to the power of x. e to the power of x in the place of x is equal to tan x. d by dx of x, x ಅಂದ್ರೆ ಏನು, tan x ಬರ್ಬಿಡಬೇಕು. ಡಿ ಬೈ ಡಿ ನೋಡಿ, ಯಾವುದು ನೀವು ಎಕ್ಸ್ ಅಂತ ಟ್ರೀಟ್ ಮಾಡ್ತೀರೋ ಅದನ್ನ ಡೈರೆಕ್ಟ್ ಬರ್ಕೊಡ್ಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್. ಇಲ್ಲಿ ಡಿ ಬೈ ಡಿ ಆಫ್ ಎಕ್ಸ್ ಅಂತ ಏನು, ಟ್ಯಾನ್ ಎಕ್ಸ್ ಅಂತ. ಆಗ ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಇನ್ನು. ಸೊ ಇದು ಡಿ ವೈ ಬೈ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೈ ಡಿಫ್ರೆನ್ಶಿಯೇಷನ್ ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಟ್ಯಾನ್ ಎಕ್ಸ್. ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್
secant square x. This is result. ಓಕೆನಾ? ಇನ್ನೂ ಒಂದೆರಡು ಪ್ರಾಬ್ಲಮ್ ತೋರಿಸ್ತೀನಿ ನಿಮಗೆ. ಬರ್ಕೊಳ್ಳಿ ರೈಟ್ ಆನ್ ದಿಸ್. ನೆಕ್ಸ್ಟ್ y is equal to ಇನ್ನೊಂದು ತರೋಣ. y is equal to root sin x. ಯಾವ್ದಾದ್ರು sin x cos x ಏನಾಗ್ತದೆ? y is equal to root sin x. ಈ y is equal to root sin x ಇದು ಯಾವ ಫಾರ್ಮ್ ಬಂತು? ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಏನಿದೆ? y is equal to root x. What is the differentiation of root x? Root x differentiation is 1 by 2 root x. ನೋಡಿ y is equal to root sin x. Root sin x ಅಂದ್ರೆ ನಿಮ್ಮ ಮನಸ್ಸಿಗೆ ಬರಬೇಕು. This is in the form of a root x. Root x in the place of x is equal to what? Sin x ಅಂತ ಇರಲಿಲ್ಲ. ಈಗ ಫಸ್ಟ್ ನೀವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. Differentiate with respect to x. Y differentiation dy by dx is equal to this is in the form of a root x. ಇದರ ಪೆನ್ಸಿಲ್ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ. ರೂಟ್ ಎಕ್ಸ್ ಡಿಫರೆನ್ಶಿಯೇಷನ್ ಏನು? 1 by 2 root x. x ಅಂದ್ರೆ ಏನು? sin x. ಸೊ dy by dx ಯಾವ್ದನ್ನ x ಅಂತ ಟ್ರೀಟ್ ಮಾಡ್ಕೊಂಡಿದ್ರಿ? sin x ಇರ್ಬೋದು. dy by dx of sin x. ಸೊ ನೆಕ್ಸ್ಟ್ ಸ್ಟೆಪ್ಸ್ ಹೋಗಬೇಕು, ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. 1 by 2 root sin x into differentiation of sin x is cos x. This is so next simplification cos x divided by 2 root of sin x. ಈ ರೀತಿ ಅರ್ಥ ಆಯ್ತಾ? ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಒಂದು ಸಣ್ಣ ಸಣ್ಣ ತೆಗೆದುಕೊಳ್ಳಿ. ಇದನ್ನು ಬರೀರಿ. ಬಗ್ಗೆ ಇನ್ನೂ ಒಂದೆರಡು ತೋರಿಸ್ತೀನಿ. Next, y is equal to ಯಾವ್ದಾರ ತಗೋಣ? cos of log x. Cos of log x. Okay, so differentiate with respect to x. Y differentiation dy by dx. Y differentiation dy by dx. This is in the form of a ನೋಡಿ ಇಲ್ಲಿ cos x. cos x ಯಾವ ಫಾರ್ಮ್ ಇದೆ? ಎರಡು ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಇರಲಿ. ಯಾವ ಫಾರ್ಮ್ ಇದೆ? This is in the form of a cos x. cos x differentiation minus sin x minus sin x. x ಅಂದ್ರೆ ಏನು? log x. Next d by dx of x ಯಾವ ತಗೊಂಡಿದ್ರೆ ನೀವು? log x. log x. Therefore simplification minus sin log x into differentiation of log x 1 by x. 1 by x. ಓಕೆನಾ? ಸೊ ಈ ರೀತಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಲ್ಲಿ ಯಾವುದು ನೀವು ಎಕ್ಸ್ ಅಂತ ತಗೋತೀರ ಅದನ್ನು ಪೆನ್ಸಿಲ್ ತಗೊಂಡು ರೌಂಡ್ ಅಪ್ ಮಾಡಿ ನೆಕ್ಸ್ಟ್ ಆ ಎಕ್ಸ್ ಅಂತ ಟ್ರೀಟ್ ಮಾಡ್ತೀರ ಅದನ್ನು ಪುನಃ ಡಿ ಬೈ ಡಿ ಎಕ್ಸ್ ಅಂತ ಬರ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡೋದು. ಓಕೆ, ಇವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು. ರೈಟ್ ಆನ್ ದಿಸ್ ಬರೀರಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಪ್ರಾಬ್ಲಮ್ ನಂಬರ್ 2 ಇದೆ ನೋಡಿ. cos of sin x. y is equal to cos of sin x. y is equal to cos of sin x. cos of sin x. So differentiate with respect to x. Y differentiation dy by dx is equal to this is in the form of a cos x. ಯಾವ ಫಾರ್ಮಲ್ ಇದೆ ಇದು? cos x ಫಾರ್ಮಲ್ ಇದೆ. cos x ಡಿಫರೆನ್ಷಿಯೇಷನ್ ಏನು? ಮೈನಸ್ sin x ಅಂತ ಬರೆಯೋಣ. ಮೈನಸ್ sin x. x ಏನಂತ ನೋಡಿದಿರಿ? x ಏನಿದೆ? sin x. sin x. ನೆಕ್ಸ್ಟ್ d by dx of x ಯಾವ ತರ ಟ್ರೀಟ್ ಮಾಡ್ಕೊಂಡಿದ್ದೀರಾ ನೋಡಿ. x ಯಾವ ಏನು ಟ್ರೀಟ್ ಮಾಡಿದ್ರೆ x ನ, ಸೊ x is equal to what? sin x. ಬರಬೇಡಿ.
ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ sin of sin x. Differentiation of sin x is cos x. This is result. Minus sin of sin x into cos x. ಈ ರೀತಿ ನೀವು ಮಾಡಬೇಕು, ಅರ್ಥ ಆಯ್ತಾ? y is equal to cos, this is in the form of a cos x. ನೋಡಿ, ಈ ತರ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ರೌಂಡ್ ಅಪ್ ಮಾಡಿದ್ದೀನಿ. ಪೆನ್ಸಿಲ್ ರೌಂಡ್ ಅಪ್ ಮಾಡ್ಕೊಂಡು ಒಂದು 4-5 ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಮಾಡ್ರಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, y ಡಿಫ್ರೆನ್ಶಿಯೇಷನ್ dy by dx, cos x ಡಿಫ್ರೆನ್ಶಿಯೇಷನ್ ಮೈನಸ್ sin x. ಅಗೇನ್ ಇಲ್ಲಿ ಯಾವುದು x ಅಂತ ಯಾವ ಟ್ರೈನ್ ಮಾಡಿದ್ರಿ ಅದನ್ನ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಡಿಫರೆನ್ಸಿಯೇಷನ್ ಕಾಸ್ ಎಕ್ಸ್. ಓಕೆ, ಸೊ ಇದೇ ರೀತಿ ನಿಮ್ಮ ಎಕ್ಸರ್ಸೈಸ್ ಪ್ರಾಬ್ಲಮ್ ಅಲ್ಲಿ 5.2 ಅಲ್ಲಿ ಪ್ರಾಬ್ಲಮ್ಸ್ ಇವೆ, ಅವೆಲ್ಲ ಹೋಮ್ ವರ್ಕ್ ಮಾಡಿ ನಂಗೆ ವಾಟ್ಸಪ್ ಮಾಡಿ.